ನಾವು ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಅಭಿವೃದ್ಧಿ ಆಗ್ತಾ ಇಲ್ಲ. ಹಾಗಂತ ಜಾತಕ ಪರಿಶೀಲನೆ ಮಾಡಿಸಿದ್ರೆ ಜಾತಕದಲ್ಲೂ ಯಾವ ದೋಷನೂ ಕಂಡು ಬರ್ತಾ ಇಲ್ಲ ಅಂದಾಗ ಈ ಒಂದು ಸಣ್ಣ ತಪ್ಪು ನಿಮ್ಮ ಜೀವನದ ಅಭಿವೃದ್ಧಿಗೆ ಕಂಟಕವಾಗಿರುತ್ತೆ. ಆ ತಪ್ಪಾದ್ರೂ ಏನು, ಮಾಡಬೇಕಾಗಿರೋ ಪರಿಹಾರ ಏನು ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಇದು ತುಂಬಾ ಉಪಯುಕ್ತ ಮಾಹಿತಿ. ಹಾಗಾಗಿ ಈ ವಿಡಿಯೋನ ಈ ಕೂಡಲೇ ಸೇವ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನಾವು ಅಭಿವೃದ್ಧಿ ಆಗಬೇಕಾದ್ರೆ ಮೂಲವಾಗಿ ದೇವರ ಅನುಗ್ರಹ ನಮ್ಮ ಮೇಲಿರಬೇಕು. ತಂದೆ, ತಾಯಿ ಹಾಗೂ ನಮ್ಮ ಪಿತೃಗಳು ನಮ್ಮ ಕಣ್ಣಿಗೆ ಕಾಣುವ ದೇವರುಗಳಾಗಿರ್ತಾರೆ. ನಮ್ಮ ಪಿತೃಗಳಿಗೆ ಸರಿಯಾದ ರೀತಿ ಶಾಂತಿ ಆಗಿಲ್ಲ ಅಥವಾ ಮನೆಯಲ್ಲಿ ಅಕಾಲಿಕವಾದ ಮರಣಗಳಾಗಿದ್ರೆ ನಾವು ಎಷ್ಟೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಜೀವನದಲ್ಲಿ ಅಭಿವೃದ್ಧಿ ಕಂಡುಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಈ ವರ್ಷದ ಪಿತೃಪಕ್ಷ ಸೆಪ್ಟೆಂಬರ್ 8ರಿಂದ 21 ಮಹಾಲಯ ಅಮಾವಾಸ್ಯೆಯವರೆಗೂ ಕೂಡ ಇರೋದ್ರಿಂದ ಈ ಸಮಯದಲ್ಲಿ ನಿಮ್ಮ ಪಿತೃಗಳಿಗೆ ಬೇಕಾದ ಶಾಂತಿ ಪೂಜೆಯನ್ನ ಮಾಡಿಸ್ಕೊಳ್ಳಿ. ಇದರಿಂದಾಗಿ ನಿಮ್ಮ ಜೀವನ ಕೂಡ ಅಭಿವೃದ್ಧಿ ಕಡೆ ಹೋಗುತ್ತೆ. ಶ್ರೀರಂಗಪಟ್ಟಣದಲ್ಲಿ ಈ ದಿನಗಳಲ್ಲಿ ಈ ಕಾರ್ಯಗಳನ್ನ ನಡೆಸಿಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಸೆಕ್ಷನ್ ಚೆಕ್ ಮಾಡಿ.